ಇನ್ನೊಂದು ಸುದ್ದಿಗಳತ್ತ ಗಮನ ಹರಿಸೋಣ. ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅನುಮತಿ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಹಗ್ಗಜಗ್ಗಾಟ, ಮತ್ತೊಂದು ಕಡೆ ಕೇರಳ ಸರ್ಕಾರದ ಒತ್ತಡಕ್ಕೆ ಕರ್ನಾಟಕ ಸರ್ಕಾರ ಮಣಿಯುತ್ತಾ ಬಂಡೀಪುರದಲ್ಲಿ ವಾಹನ ಸಂಚಾರಕ್ಕೆ ರಾತ್ರಿ ಅನುಮತಿಯನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ. ಆದರೆ ಇದಕ್ಕೆ ಪರಿಸರವಾದಿಗಳು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಮತಿಯನ್ನು ನೀಡಬಾರದು ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಂಡೀಪುರ ಉಳಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸ್ತಾ ಇದ್ದಾರೆ. ಬಂಡೀಪುರ ಸಮೀಪದ ಕಗ್ಗಲಹುಂಡಿಯಿಂದ ಪಾದಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ನೂರಾರು ಜನರು ಪ್ರತಿಭಟನಾ ಪಾದಯಾತ್ರೆಯನ್ನು ನಡೆಸ್ತಾ ಇರೋದು. ಬಂಡೀಪುರ ಉಳಿಸುವಂತೆ ಪರಿಸರ ಪ್ರೇಮಿಗಳು ಈ ಆಗ್ರಹ ಮಾಡ್ತಾ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಂಡೀಪುರದಲ್ಲಿ ಯಾವುದೇ ಕಾರಣಕ್ಕೂ ರಾತ್ರಿ ವಾಹನ ಸಂಚಾರಕ್ಕೆ ಅನುಮತಿಯನ್ನ ನೀಡಬಾರದು. ವನ್ಯಜೀವಿಗಳಿಗೆ ಅಪಾಯಕಾರಿಯಾಗಿರುವಂತಹ ವಾಹನ ಸಂಚಾರ ಇದು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಒತ್ತಡ ಮುಂದುವರಿತಾ ಇದೆ. ಯಾವ ಕಾರಣಕ್ಕೂ ಕೂಡ ವಾಹನ ಸಂಚಾರಕ್ಕೆ ಅನುಮತಿಯನ್ನ ಕೊಡಬಾರದು ಅನ್ನುವಂತಹ ಆಗ್ರಹ ಈ ಪರಿಸರ ಪ್ರೇಮಿಗಳದ್ದು. ಹೀಗಾಗಿ ಪಾದಯಾತ್ರೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಸರ್ಕಾರದ ಮೇಲೆ ಒತ್ತಡ ಮತ್ತು ಮನವಿಯನ್ನ ಮಾಡುವ ಕೆಲಸಕ್ಕೆ ಪರಿಸರ ಪ್ರೇಮಿಗಳು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜೋಸೆಫ್ ಹೂವರ್ ಅವರೇ, ಯಾವುದೇ ಕಾರಣಕ್ಕೂ ವಾಹನ ಸಂಚಾರಕ್ಕೆ ಅನುವು ಕೊಡಬಾರದು, ಅನುಮತಿಯನ್ನ ನೀಡಬಾರದು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದ್ರೂ ಕೂಡ ಸದ್ದಿಲ್ಲದೆ ಈ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗ್ತಿದೆ ಅನ್ನುವಂತಹ ಸಂಶಯ ಕಾಡ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಆಗ್ಬೇಕು ಅಂತ ಆಗ್ರಹಿಸ್ತೀರಿ? ಅಲ್ಲ, ಈಗ ಇವರು ಕೇರಳ ಅವ್ರಿಗೆ ಜಾಗ ಬಿಟ್ಕೊಟ್ರೆ ಕೇರಳ ಅವರು ಅವರ ಇದನ್ನ ವನ್ಯಜೀವಿ ಅವರು ರಕ್ಷೆ ಇದೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಮ್ದು ಒಟ್ಟೋಗುತ್ತೆ. ಸೊ ಈಗ ಜನ ಸೇರಿದಾರೆ, ಒಂದು 700-800 ಜನ ಸೇರಿದ್ದಾರೆ ಇವತ್ತು ಪ್ರತಿಭಟನೆಗೆ. ಸೊ ಇದು ಧ್ವನಿ ಅವ್ರಿಗೆ ತಿಳಿಸಕ್ಕೆ ದಯವಿಟ್ಟು ಮಾಡಬೇಡಿ, ನಮ್ಮ ರಾಜ್ಯ ನಮ್ಮ ಜನನ ನೋಡ್ಕೋಬೇಕು ಅಂದ್ಬಿಟ್ಟು. ಸೊ ಅದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ರಕ್ಷಣಾ ವೇದಿಕೆ ಇರಲಿ ಮತ್ತೆ ರೈತರ ಸಂಘಟನೆಗಳು ಎಲ್ಲರೂ ಸೇರಿ ಇದು ನಾವು ಹೆಂಗಾರು ತಡೆ ಹಾಕ್ಬೇಕು ಅಂತ ನಿಂತಿದ್ದಾರೆ. ಸೊ ಅವ್ರೇನು ಹೇಳಿದ್ರೆ ಇವತ್ತು ಮಾತ್ರ ಇಲ್ಲ, ಇದು ರೋಡ್ ಕ್ಯಾನ್ಸಲ್ ಆಗೋ ತನಕ ನಾವು ಮಾಡ್ತೀವಿ ಪ್ರತಿಭಟನೆ ಅಂತಿದ್ದಾರೆ. ಸೊ ಈ ತರ ಇದೆ ಇಲ್ಲಿ ಸಿಚುವೇಶನ್ ಅಂತ ಹೇಳ್ಬೇಕು ನಿಮಗೆ. ಇದು ವಯನಾಡ್ಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆ ವಿಚಾರವಾಗಿ ಇಲ್ಲಿ ಕಾಂಗ್ರೆಸ್ನವರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಕೇರಳ ಕರ್ನಾಟಕ ಭಾಯಿ ಭಾಯಿ ಅನ್ನೋ ರೀತಿಯಲ್ಲಿ ಏನಾದರೂ ಧೋರಣೆ? ಅಲ್ಲ, ಅವರು ಪ್ರಿಯಾಂಕಾ ಗಾಂಧಿ ಏನೋ ಎಲೆಕ್ಷನ್ ಟೈಮ್ ಒಳಗೆ ಹೇಳ್ಬಿಟ್ರು ಅಂದ್ಬಿಟ್ಟು ಆಯ್ತು ಮಾಡ್ತೀವಿ ಅಂದ್ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ. ಬಟ್ ಈಗ ನಾವ್ ಹೇಳ್ತಾ ಇರೋದು ದಯವಿಟ್ಟು ನಿಮ್ಮ ಜನನ ನೋಡಿ, ನಿಮ್ಮ ಜನನ ಫಸ್ಟ್ ನೋಡ್ಕೊಳ್ಳಿ. ನೀವು ಕೇರಳ ಅವ್ರನ್ನ ಆಮೇಲೆ ನೋಡ್ಕೊಳ್ಳಿ, ಫಸ್ಟ್ ನಮ್ಮ ರಾಜ್ಯದ ಜನ ನೋಡ್ಕೊಳ್ಳೋಣ. ಏನಕ್ಕೆ ಎಲ್ಲ ಬಿಟ್ಕೊಡ್ಬೇಕು? ಸೊ ಅದು ಗೊತ್ತಾಗಿಲ್ಲ. ಸೊ ನಾವು ಹೇಳ್ತಾ ಇರೋದು ಸರ್ಕಾರಕ್ಕೆ ದಯವಿಟ್ಟು ಇದು ನಮ್ಮ ರಾಜ್ಯದ ಸಂಪತ್ತು, ಇದು ನಮ್ಮ ರಾಜ್ಯದ ಜನಸಂಖ್ಯೆದು ಸಂಪತ್ತು, ಇದನ್ನ ನಾವು ಉಳಿಸ್ಕೋಬೇಕು. ದಯವಿಟ್ಟು ನೀವು ಕೇರಳಗೆ ಯಾವ ರೀತಿನೂ ದಯವಿಟ್ಟು ಕೊಡಬೇಡಿ. ನೀವು ಒಂದು ಇಂಚ್ ಕೊಟ್ರೆ 1 ಮೈಲ್ ತಗೋತಾರ ಅವರು. ಆಲ್ರೆಡಿ ಮಾಡಿದ್ದಾರೆ. ಇದು ನೈಟ್ ಟ್ರಾಫಿಕ್ ಬ್ಯಾನ್ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವ್ರಿಗೆ ಏನಕ್ಕೆ ಬೇಕು? ಇದು ರೂಟ್ ಬಂದ್ಬಿಟ್ಟು ಸ್ಮಗ್ಲಿಂಗ್ ನಡೆಯೋ ರೂಟ್, ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ನಾವ್ ಸರ್ಕಾರ ಕೇಳೋದು ದಯವಿಟ್ಟು ಸಿದ್ದರಾಮಯ್ಯ ಅವರೇ, ದಯವಿಟ್ಟು ಇದಕ್ಕೂ ಒಪ್ಕೋಬೇಡಿ. ಇದು ಜನ ಸರಿಗೆ ಈಗ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಅವ್ರು ನಿಮ್ಮ ಬೇಡಿಕೆ ಏನಂದ್ರೆ ಅವ್ರೆಲ್ಲರೂ ಬೇಡಿಕೆ ನಿಮಗೆ ದಯವಿಟ್ಟು ಇದನ್ನ ರೋಡ್ ಓಪನ್, ನೈಟ್ ಟ್ರಾಫಿಕ್ ಓಪನ್ ಮಾಡಬೇಡಿ, ಮತ್ತೆ ಎಕ್ಸ್ಟ್ರಾ ಬಸ್ಗಳು ಬಿಡಬೇಡಿ. ಇದು ನಮ್ಮ ಅರಣ್ಯ ಸಂಪತ್ತು, ನಮ್ಮ ವನ್ಯಜೀವಿಗಳು. ಸರ್ಕಾರಗಳಿಗೆ ಇದ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತು, ಮುತುವರ್ಜಿ ಇರಬೇಕಾಗಿತ್ತು. ನಾವು ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸಬೇಕಾದಂತ ಪರಿಸ್ಥಿತಿಗೆ ನಾವು ಬಂದ್ವಾ ಅಂತ ಹಂಗೆ ಆಗಿದೆ. ಈಗ ಬೇಕಾಗಿತ್ತ ಇದು ಬೇಕಾಗಿರ್ಲಿಲ್ಲ. ಈ ತರ ಜನಕ್ಕೆ ಇದು ಮಾಡಿ ಈಗ ಜನ ಎಲ್ಲ ಸೇರಿ ಸರ್ಕಾರಕ್ಕೆ ವಿರುದ್ಧ ಮಾಡೋದು ಸರಿ ಹೋಗಲ್ಲ. ಸರ್ಕಾರಕ್ಕೆ ಬೇಕಾಗಿರ್ಲಿಲ್ಲ. ಕೇವಲ ಎಕಲಾಜಿನ ನಾವು ಕಾಂಪ್ರಮೈಸ್ ಮಾಡೋದು ದುಡ್ಡಕ್ಕೋಸ್ಕರ. ಇದೇನು ಬಿಸ್ನೆಸ್ ರೂಟ್ ಅಷ್ಟೇ, ಇದು ಸ್ಮಗ್ಲಿಂಗ್ ರೂಟ್. ನಾವು ಸರ್ಕಾರಕ್ಕೆ ಕೇಳೋದು ದಯವಿಟ್ಟು ಇದನ್ನ ಅಲ್ಲಿಗೆ ಮುಗಿಸ್ಬಿಡಿ. ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಸ್ಟೇಟ್ ಗವರ್ಮೆಂಟ್, ಇಲ್ಲ ನಾವ್ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಿಲ್ಲ ಅಂದ್ರೆ ಮುಗೀತು. ಇಲ್ಲದೆ ಪ್ರತಿಭಟನೆ ಎಲ್ಲ ರೈತರ ಸಂಘರು, ಕನ್ನಡ ರಕ್ಷಣಾ ವೇದಿಕೆ ಅವರು ಎಲ್ಲ ಮುಂದಕ್ಕೂ ತಗೊಂಡು ಹೋಗ್ತೀವಿ ಅಂತ ಇದ್ದಾರೆ. ಆಲ್ರೆಡಿ ನಾಳೆ ಗುಂಡಲ್ಪೇಟೆ ಅಂತಿದ್ದಾರೆ, ನಾಡಿದ್ದು ಚಾಮರಾಜನಗರ ಅಂತಿದ್ದಾರೆ. ಇದು ಅವಾಯ್ಡ್ ಮಾಡಬಹುದು, ಬೇಕಾಗಿಲ್ಲ. ಇದು ಯಾರೋ ಪ್ಲೀಸ್ ಮಾಡಕ್ಕೆ ಒಂದು ರಾಜ್ಯಕ್ಕೆ ಹೆಲ್ಪ್ ಮಾಡಕ್ ಹೋಗಿ ಹಿಂಗಾಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಹೂವರ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.
ಇನ್ನುಳಿದ ಸುದ್ದಿಗಳತ್ತ ಗಮನ ಹರಿಸೋಣ. ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅನುಮತಿ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಹಗ್ಗ ಜಗ್ಗಾಟ, ಮತ್ತೊಂದು ಕಡೆ ಕೇರಳ ಸರ್ಕಾರದ ಒತ್ತಡಕ್ಕೆ ಕರ್ನಾಟಕ ಸರ್ಕಾರ ಮಣಿಯುತ್ತಾ ಬಂಡೀಪುರದಲ್ಲಿ ವಾಹನ ಸಂಚಾರಕ್ಕೆ ರಾತ್ರಿ ಅನುಮತಿಯನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಇದಕ್ಕೆ ಪರಿಸರವಾದಿಗಳು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಮತಿಯನ್ನ ನೀಡಬಾರದು ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಂಡೀಪುರ ಉಳಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸ್ತಾ ಇದ್ದಾರೆ. ಬಂಡೀಪುರ ಸಮೀಪದ ಕಗ್ಗಲಹುಂಡಿಯಿಂದ ಪಾದಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ನೂರಾರು ಜನರು ಪ್ರತಿಭಟನಾ ಪಾದಯಾತ್ರೆಯನ್ನು ನಡೆಸ್ತಾ ಇರೋದು. ಬಂಡೀಪುರ ಉಳಿಸುವಂತೆ ಪರಿಸರ ಪ್ರೇಮಿಗಳು ಈ ಆಗ್ರಹ ಮಾಡ್ತಾ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಂಡೀಪುರದಲ್ಲಿ ಯಾವುದೇ ಕಾರಣಕ್ಕೂ ರಾತ್ರಿ ವಾಹನ ಸಂಚಾರಕ್ಕೆ ಅನುಮತಿಯನ್ನ ನೀಡಬಾರದು. ವನ್ಯಜೀವಿಗಳಿಗೆ ಅಪಾಯಕಾರಿಯಾಗಿರುವಂತಹ ವಾಹನ ಸಂಚಾರ ಇದು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಒತ್ತಡ ಮುಂದುವರಿತಾ ಇದೆ. ಯಾವ ಕಾರಣಕ್ಕೂ ಕೂಡ ವಾಹನ ಸಂಚಾರಕ್ಕೆ ಅನುಮತಿಯನ್ನ ಕೊಡಬಾರದು ಅನ್ನುವಂತಹ ಆಗ್ರಹ ಈ ಪರಿಸರ ಪ್ರೇಮಿಗಳದ್ದು. ಹೀಗಾಗಿ ಪಾದಯಾತ್ರೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಸರ್ಕಾರದ ಮೇಲೆ ಒತ್ತಡ ಮತ್ತು ಮನವಿಯನ್ನ ಮಾಡುವ ಕೆಲಸಕ್ಕೆ ಪರಿಸರ ಪ್ರೇಮಿಗಳು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜೋಸೆಫ್ ಹೂವರ್ ಅವರೇ, ಯಾವುದೇ ಕಾರಣಕ್ಕೂ ವಾಹನ ಸಂಚಾರಕ್ಕೆ ಅನುವು ಕೊಡಬಾರದು, ಅನುಮತಿಯನ್ನ ನೀಡಬಾರದು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದ್ರೂ ಕೂಡ ಸದ್ದಿಲ್ಲದೆ ಈ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗ್ತಿದೆ ಅನ್ನುವಂತಹ ಸಂಶಯ ಕಾಡ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಆಗ್ಬೇಕು ಅಂತ ಆಗ್ರಹಿಸ್ತೀರಿ? ಅಲ್ಲ, ಈಗ ಇವರು ಕೇರಳ ಅವ್ರಿಗೆ ಜಾಗ ಬಿಟ್ಕೊಟ್ರೆ ಕೇರಳ ಅವರು ಇದನ್ನ ವನ್ಯಜೀವಿ ಅವರು ರಕ್ಷೆ ಇದೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಮ್ದು ಒಟ್ಟೋಗುತ್ತೆ. ಸೊ ಈಗ ಜನ ಸೇರಿದ್ದಾರೆ, ಒಂದು 700-800 ಜನ ಸೇರಿದ್ದಾರೆ ಇವತ್ತು ಪ್ರತಿಭಟನೆಗೆ. ಸೊ ಇದು ಧ್ವನಿ ಅವ್ರಿಗೆ ತಿಳಿಸಕ್ಕೆ, ದಯವಿಟ್ಟು ಮಾಡಬೇಡಿ, ನಮ್ಮ ರಾಜ್ಯ ನಮ್ಮ ಜನನ ನೋಡ್ಕೋಬೇಕು ಅಂದ್ಬಿಟ್ಟು. ಸೊ ಅದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ರಕ್ಷಣಾ ವೇದಿಕೆ ಇರಲಿ ಮತ್ತೆ ರೈತರ ಸಂಘಟನೆಗಳು ಎಲ್ಲರೂ ಸೇರಿ ಇದು ನಾವು ಹೆಂಗಾರು ತಡೆ ಹಾಕ್ಬೇಕು ಅಂತ ನಿಂತಿದ್ದಾರೆ. ಸೊ ಅವ್ರೇನ್ ಹೇಳಿದ್ರೆ ಇವತ್ತು ಮಾತ್ರ ಇಲ್ಲ, ಇದು ರೋಡ್ ಕ್ಯಾನ್ಸಲ್ ಆಗೋ ತನಕ ನಾವು ಮಾಡ್ತೀವಿ ಪ್ರತಿಭಟನೆ ಅಂತಿದ್ದಾರೆ. ಸೊ ಈ ತರ ಇದೆ ಇಲ್ಲಿ ಸಿಚುವೇಶನ್ ಅಂತ ಹೇಳ್ಬೇಕು ನಿಮಗೆ. ಇದು ವಯನಾಡ್ಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆ ವಿಚಾರವಾಗಿ ಇಲ್ಲಿ ಕಾಂಗ್ರೆಸ್ನವರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಕೇರಳ ಕರ್ನಾಟಕ ಭಾಯಿ ಭಾಯಿ ಅನ್ನೋ ರೀತಿಯಲ್ಲಿ ಏನಾದರೂ ಧೋರಣೆ? ಅಲ್ಲ, ಅವರು ಪ್ರಿಯಾಂಕಾ ಗಾಂಧಿ ಏನೋ ಎಲೆಕ್ಷನ್ ಟೈಮ್ ಒಳಗೆ ಹೇಳ್ಬಿಟ್ರು ಅಂದ್ಬಿಟ್ಟು ಆಯ್ತು ಮಾಡ್ತೀವಿ ಅಂದ್ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ. ಬಟ್ ಈಗ ನಾವ್ ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಜನನ ನೋಡಿ, ನಿಮ್ಮ ಜನನ ಫಸ್ಟ್ ನೋಡ್ಕೊಳ್ಳಿ. ನೀವು ಕೇರಳ ಅವ್ರನ್ನ ಆಮೇಲೆ ನೋಡ್ಕೊಳ್ಳಿ, ಫಸ್ಟ್ ನಮ್ಮ ರಾಜ್ಯದ ಜನ ನೋಡ್ಕೊಳ್ಳೋಣ. ಏನಕ್ಕೆ ನಾವು ಎಲ್ಲ ಬಿಟ್ಕೊಡ್ಬೇಕು? ಸೊ ಅದು ಬೇಕಾಗಿಲ್ಲ. ಸೊ ನಾವು ಹೇಳ್ತಾ ಇರೋದು ಸರ್ಕಾರಕ್ಕೆ, ದಯವಿಟ್ಟು ಇದು ನಮ್ಮ ರಾಜ್ಯದ ಸಂಪತ್ತು, ಇದು ನಮ್ಮ ರಾಜ್ಯದ ಜನಸಂಖ್ಯೆದು ಸಂಪತ್ತು, ಇದನ್ನ ನಾವು ಉಳಿಸ್ಕೋಬೇಕು. ದಯವಿಟ್ಟು ನೀವು ಕೇರಳಗೆ ಯಾವ ರೀತಿನೂ ದಯವಿಟ್ಟು ಕೊಡಬೇಡಿ. ನೀವು ಒಂದು ಇಂಚ್ ಕೊಟ್ರೆ 1 ಮೈಲ್ ತಗೋತಾರ ಅವರು. ಆಲ್ರೆಡಿ ಮಾಡಿದ್ದಾರೆ. ಇದು ನೈಟ್ ಟ್ರಾಫಿಕ್ ಬ್ಯಾನ್ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವ್ರಿಗೆ ಏನಕ್ಕೆ ಬೇಕು? ಇದು ರೂಟ್ ಬಂದ್ಬಿಟ್ಟು ಸ್ಮಗ್ಲಿಂಗ್ ನಡೆಯೋ ರೂಟ್, ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ನಾವ್ ಸರ್ಕಾರ ಕೇಳೋದು, ದಯವಿಟ್ಟು ಸಿದ್ದರಾಮಯ್ಯ ಅವರೇ, ದಯವಿಟ್ಟು ಇದಕ್ಕೂ ಒಪ್ಕೋಬೇಡಿ. ಇದು ಜನ ಸರಿಗೆ ಈಗ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ನಿಮ್ಮ ಬೇಡಿಕೆ ಏನಂದ್ರೆ, ಅವ್ರೆಲ್ಲರೂ ಬೇಡಿಕೆ ನಿಮಗೆ, ದಯವಿಟ್ಟು ಇದನ್ನ ರೋಡ್ ಓಪನ್, ನೈಟ್ ಟ್ರಾಫಿಕ್ ಓಪನ್ ಮಾಡಬೇಡಿ, ಮತ್ತೆ ಎಕ್ಸ್ಟ್ರಾ ಬಸ್ಗಳು ಬಿಡಬೇಡಿ. ಇದು ನಮ್ಮ ಅರಣ್ಯ ಸಂಪತ್ತು, ನಮ್ಮ ವನ್ಯಜೀವಿಗಳು. ಸರ್ಕಾರಗಳಿಗೆ ಇದ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತು, ಮುತುವರ್ಜಿ ಇರಬೇಕಾಗಿತ್ತು. ನಾವು ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸಬೇಕಾದಂತ ಪರಿಸ್ಥಿತಿಗೆ ನಾವು ಬಂದ್ವಾ ಅಂತ ಹಂಗೆ ಆಗಿದೆ. ಈಗ ಬೇಕಾಗಿತ್ತೆ, ಇದು ಬೇಕಾಗಿಲ್ಲ. ಈ ತರ ಜನಕ್ಕೆ ಇದು ಮಾಡಿ ಈಗ ಜನ ಎಲ್ಲ ಸೇರಿ ಸರ್ಕಾರಕ್ಕೆ ವಿರುದ್ಧ ಮಾಡೋದು ಸರಿ ಹೋಗಲ್ಲ. ಸರ್ಕಾರಕ್ಕೆ ಬೇಕಾಗಿರ್ಲಿಲ್ಲ. ಕೇವಲ ಎಕಲಾಜಿನ ನಾವು ಕಾಂಪ್ರಮೈಸ್ ಮಾಡೋದು ದುಡ್ಡಕ್ಕೋಸ್ಕರ. ಇದೇನು ಬಿಸ್ನೆಸ್ ರೂಟ್ ಅಷ್ಟೇ, ಇದು ಸ್ಮಗ್ಲಿಂಗ್ ರೂಟ್. ನಾವು ಸರ್ಕಾರಕ್ಕೆ ಕೇಳೋದು, ದಯವಿಟ್ಟು ಇದನ್ನ ಅಲ್ಲಿಗೆ ನಿಲ್ಸ್ಬಿಡಿ. ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಸ್ಟೇಟ್ ಗವರ್ಮೆಂಟ್, ಇಲ್ಲ ನಾವ್ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಿಲ್ಲ ಅಂದ್ರೆ ಮುಗೀತು. ಇದರಲ್ಲಿ ಪ್ರತಿಭಟನೆ ಎಲ್ಲ ರೈತರ ಸಂಘರು, ಕನ್ನಡ ರಕ್ಷಣಾ ವೇದಿಕೆ ಅವರು ಎಲ್ಲ ಮುಂದಕ್ಕೂ ತಗೊಂಡು ಹೋಗ್ತೀವಿ ಅಂತ ಇದ್ದಾರೆ. ಆಲ್ರೆಡಿ ನಾಳೆ ಗುಂಡಲ್ಪೇಟೆ ಅಂತಿದ್ದಾರೆ, ನಾಡಿದ್ದು ಚಾಮರಾಜನಗರ ಅಂತಿದ್ದಾರೆ. ಇದು ಅವಾಯ್ಡ್ ಮಾಡಬಹುದು, ಬೇಕಾಗಿಲ್ಲ. ಇದು ಯಾರೋ ಪ್ಲೀಸ್ ಮಾಡಕ್ಕೆ, ಒಂದು ರಾಜ್ಯಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗಿ ಹಿಂಗಾಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.